ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಎಲ್ಲ ದೈವ ಸಂಭೂತರಾದ ಭಗಿನಿಯರಿಗೆ ಕಲಾವತಿ ಮಾಡುವ ನಮಸ್ಕಾರಗಳು, ಚಿಕ್ಕವರಿಗೆ ಆಶೀರ್ವಾದಗಳು. ಈಗ ಒಂದು ಬತ್ತಿ ತೊಗೊಂಡು ಬರ್ತಾ ಇದ್ದೀನಿ. ಭಾಳ ಸತ್ ಮಾತು ಬಂದಿಲ್ಲ, ಈಗ ತಿಂಗಳ 2 ತಿಂಗಳಾಯ್ತು. ಈಗ ಮತ್ತೊಂದು ಬತ್ತಿ ಮಾಡ್ಲಿಕತ್ತೀನಿ. ಇದು ವೈಕುಂಠ ಚತುರ್ದಶಿಗೆ ಹಚ್ಚು ಬತ್ತಿ. ಇದು ಇನ್ನು ವೈಕುಂಠ ಚತುರ್ದಶಿ ಒಂದು ತಿಂಗಳದ. ಯಾರಿಗೆ ಟೈಮ್ ಇರ್ತದೆ ಅವರೆಲ್ಲ ತಗೊಳ್ಳಿ ಬರ್ತದ ಅಂತ ಮಾಡಿ ಹಾಕ್ಲಿಕತ್ತೀನಿ. ಮತ್ತು ತುಳಸಿ ಲಗ್ನ ಮರು ದಿವಸ ಹಚ್ಬೇಕು. ಇದ್ರ ಮೇಲೆ 2 ಬತ್ತಿನೂ ಮಾಡಿಡಬೇಕಾಗ್ತದೆ. ಈಗ ಮತ್ತೆ ಮೇಲೆ 2 ಕುಸುರು ಬತ್ತಿ. ಈಗ ಮೊದಲೆಲ್ಲ ಹಿಂಗೆ ಹತ್ತಿ ಎಲ್ಲ ತೊಳೆ ತಕ್ಕೊಂಡು ಒಂದ್ರ ಮೇಲೆ ಒಂದು ಹಿಂಗೆ 10 ಪದರ ಇಟ್ಕೊಂಡು ಸುತ್ತಿ ಈ ಥರ ಲಡಿ ಮಾಡ್ಕೊಂಡ್ಬಿಡೋದು. ಹಿಂಗೆ ಲಡಿ ಮಾಡಿಕೊಂಡು ಆಮೇಲೆ ಈ ಥರ ನಾವು ಹೆಂಗೆ ಎಳೆ ತೆಗಿತೀವಲ್ಲ, ಹಿಂಗೆ ಎಳೆ ತೆಗಿತೀವಿ. ನಿಮಗೆ ಎಷ್ಟು ಸಾಧ್ಯ ದಿನ ಎಷ್ಟಾಗ್ತದೆ ಅಷ್ಟು ತಕ್ಕೊಂಡು ಇಟ್ಕೊಂಡ್ರೆ ಅಂದರೆ ಆಗ್ತದೆ. ನಾವು ಮಾಡೋರಿಗೆ ಈ ಮೊದಲ ದಿನ ವಹಿವಾಟಿದ್ದವ್ರಿಗೆ 2 ದಿನ 3 ದಿನಕ್ಕೆ ಮುಗಿದು ಹೋಗ್ತದೆ. ನಿಮ್ಗೆ ಆಗ್ಲಾರ್ದವ್ರಿಗೆ ಒಂದು ಸ್ವಲ್ಪ ದಿವಸ ಟೈಮ್ ಹಿಡಿತದೆ. ಹಿಂಗೆ ಎಳೆ ತೆಗಿರಿದ್ನಿ. ಇಷ್ಟು ಎಳೆ ತೆಗೆದ್ರೆ ಅಂದರೆ ಈ ಥರ ಎಳೆ ಬರ್ತದೆ ನೋಡ್ರಿ. ಹಿಂಗೆಲ್ಲ ಇಷ್ಟು ಎಳೆ ತಕ್ಕೊಂಡು ಈ ಥರ ಡಬ್ಬಿ ಸುತ್ತಬೇಕು ನೀವು. ಡಬ್ಬಿ ಅಥವಾ ಏನೋ ಒಂದು ಗೇಣ ಅದು ಮಾಡಿ ತೋರಿಸ್ತೀನಿ ತಡ್ರಿ. ಇದು ಒಂದು ಗೇಣು ಹಾಕ್ಬೇಕು ಹಿಂಗೆ. ಆಮೇಲೆ ಇದೊಂದು ಚೋಟಿ, ಇಷ್ಟುದ್ದು ಎಳೆ. ಈ ಎಳಿನ ಹಿಂಗೆ ಅಥವಾ ಡಬ್ಬಿ ಒಂದೇನೋ ಎದಕ್ಕೋ ಸುತ್ತಕೊಡ್ರಿ. ಇದು ರೌಂಡ್ ಬಂದು ಇಲ್ಲಿ ಬರೋಬ್ಬರಿ ಕೂಡ್ತದೆ ನೋಡ್ರಿ. ಅದು ಹಿಂಗೆ ಒಂದು ಗೇಣ ಒಂದು ಚೋಟಿ ಇಂಥವು 365 ಎಳೆ ಆಗ್ಬೇಕು ನಿಮ್ಗೆ. ಅಂದರೆ ಈ ಥರ ಉಂಡೆ ಆಗ್ಬಿಡ್ತದೆ. ಇದು ತಕ್ಕೊಂಡಿಂದ ಒಂಚೂರು ಕೈ ಹಿಂಗೆ ಮಾಡಿಕೊಂಡು ಇದು ನಾವು ಹೆಂಗೆ ತುರುಬಾ ಕಟ್ಕೋತೀವಲ್ಲ ಆ ಥರ 2 ಸುತ್ತು ಹಿಂಗೆ ಸುತ್ತಬೇಕು. ಇದನ್ನು ಸುತ್ತಿ ಇದನ್ನು ಇದು ಕೆಳಗಿಂದ್ರ ಹಿಂಗೆ ಮ್ಯಾಲೆ ತೊಗೊಂಡ್ಬಿಡ್ಬೇಕು. ಇದು ಶೇಷನ್ ಆಕಾರ ಬಂದುಬಿಡ್ತದೆ. ಹಿಂಗೆ ಇಷ್ಟು ಬಂತು ಅಂದ್ರೆ ಇದಕ್ಕೆ ಇಲ್ಲೊಂಚೂರು ಕಾಡಿಗೆ ಹಚ್ಚಿ ಒಂಚೂರು ಮ್ಯಾಲೆ ಕುಂಕುಮ ಹಚ್ಚಿ ಹಿಂಗೆ ಶೇಷನ್ ಗತೆನೇ ಕೂಡ್ತದೆ ಈ ಬತ್ತಿ. ಹಿಂಗೆ ಶೇಷನ್ ಗತಿ ಆಗ್ತದೆ. ಇದ್ರ ಮ್ಯಾಲೆ ಇದೇ ಎಳೆ ಏನಿರ್ತದೆ ಹಿಂಗೆ ಎಳೆ ತೊಗೊಂಡು 3 ಬಟ್ಟೆ ಸುತ್ತಕೊಂಡು 25 ಸುತ್ತು ಸುತ್ತಬೇಕು. ಅದನ್ನು ಹಿಂಗೆ ಡಬಲ್ ಮಾಡಬೇಕು. ಈ ಹತ್ತಿ ತಗೊಂಡು ಹಿಂಗೆ 2 ಬತ್ತಿ ಮಾಡಬೇಕು. 25 ಸುತ್ರಿ 27 ಸುತ್ರಿ ಅಂದರೆ 108 ಆಗ್ತದೆ ನಿಮ್ಗೆ. 27 ಮಾಡಿದ್ರೆ ಅಂದ್ರೆ 108. ಈ ಬತ್ತಿಯು ಹಿಂಗೆ ಡಬಲ್ ಮಾಡಿಕೊಂಡು ಹಿಂಗೆ ಬತ್ತಿ ಮಾಡಿ 2 ತೂಪದಾಗ ಬಯಸಿ ವೈಕುಂಠ ಚತುರ್ದಶಿ ದಿವಸ ಹಚ್ಬೇಕು ನೋಡಿ. ಮ್ಯಾಲಿಟ್ಟು ದೇವ್ರ ಮುಂದೆ ತಂದು ಮಂಗಳಾರತಿ ಮಾಡಿ ಸಂಜೆ ಮುಂದೆ 6:30 7 ಗಂಟೆಗೆ ಮಂಗಳಾರತಿ ಮಾಡಿ ಹಿಂಗೆ ದೇವ್ರ ಮುಂದೆ ಇಟ್ಟು ತುಪ್ಪ ದೀಪ ಹಚ್ಚಿ ಇಟ್ಬಿಟ್ರಿ ಅಂದ್ರೆ ಈಗೆಲ್ಲ ದೊಡ್ಡವ್ರ ಮನೆ ಸಣ್ಣ ಇರ್ತಾವೆ, ಹೊಗೆ ಹಿಡಿತದ, ಇದು ಹಿಡಿತದ, ಮಕ್ಕಳೆಲ್ಲ ಬೈತಾರೆ. ಅವೆಲ್ಲ ಮಾಡೋದಕ್ಕಿಂತ ಬೇಕಂದ್ರೆ ನೀವು ತುಳಸಿ ಮುಂದಿಡ್ರಿ. ಒಲ್ಲಂದ್ರೆ ಮ್ಯಾಲೆ ಅಟ್ಟದ ಮೇಲೆ ಮನೆ ಮೇಲೆ ಜಾಗಿತ್ತನ ಅಟ್ಟದ ಮೇಲೆ ಒಯ್ದಿಡ್ರಿ. ಅಂದ್ರೆ ಹೊಗಿನೂ ಹಿಡಿಯಂಗಿಲ್ಲ, ಮನೆಯಾಗೆ ಹಚ್ಚದಂಗೆ ಆಗ್ತದೆ. ಮ್ಯಾಲೆ ದೇವ್ರು ಹೋಗ್ತಿರ್ತಾರೆ.
ವಿಹಾರಕ್ಕೆ ಹೋಗ್ತಿರ್ತಾರೆ ಪಾರ್ವತಿ ಪರಮೇಶ್ವರ ಸಂಜೆ ಮುಂದೆ 6-7 ಗಂಟೆಗೆ. ಅವಾಗ ನೋಡಂತಾರೆ ಯಾರು ಪುಣ್ಯವಂತರಪ್ಪ ಆಚಾರಿ ಭಕ್ತಿ ಅವ್ರದ್ದೆಲ್ಲ ಸಂತಾನ ಸಮೃದ್ಧಿ ಆಗಲಿ ಅವರಿಗೆ ಅಂಥೇಳಿ ಆಶೀರ್ವಾದ ಮಾಡ್ತಾರೆ ಎಲ್ಲ ದೇವ್ರುಗಳು. ಅದಕ್ಕೆ ಮ್ಯಾಲೆ ಮಾಳಿಗೆ ಮೇಲೆ ಇಟ್ಟು ಹಚ್ಚಿದ್ರು ಅಡ್ಡಿ ಇಲ್ಲ. ಇದನ್ನು ನಾವು ಹಾಗೆ ಹಚ್ಚಿವಿ ಹಳ್ಳಿ ಮತ್ತು ಸಣ್ಣ ಸಣ್ಣ ಮನೆ ಮತ್ತು ಅಲ್ಲಿ ಬಾಗಿಲು ಮುಂದೆ ಇಡೋದು ಅಂತ ತಿಕ್ಕೊಂಡು ಮ್ಯಾಲೆ ದೇವ್ರ ಮುಂದೆ ಮಂಗಳಾರತಿ ಮಾಡಿ ಮ್ಯಾಲೆ ಒಯ್ದು ಇಟ್ಟು ಬಂದೀವಿ ನೋಡಿರಿ. ಇಷ್ಟೆಲ್ಲ ಅಂತೂ ಹೇಳಿರಿ. ಇದ್ರಾಗ ಏನ್ರಿ ನಿಮ್ಮ ಸಮಸ್ಯೆ ಇದ್ರೆ ಕೆಳಗೆ ನನ್ನ ಫೋನ್ ನಂಬರ್ ಇರ್ತದೆ, ಮಾಡಿರಿ ಹೇಳ್ತೀನಿ ಮತ್ತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ.